ಧರ್ಮಸ್ಥಳ ವಿರುದ್ಧ ನಡೆದಿದ್ದ ಭಾರೀ ಷಡ್ಯಂತ್ರ ಬುರುಡೆ ಕಥೆ ಕಟ್ಟೋದಕ್ಕೆ ಯೂಟ್ಯೂಬರ್ಸ್ಗೆ ಫಂಡಿಂಗ್ ನೀಡಲಾಗಿತ್ತ. ಯೂಟ್ಯೂಬರ್ ಸುಮಂತ್ ಬಿಚ್ಚಿಟ್ಟಿದ್ದಾರೆ ಬುರುಡೆ ಸತ್ಯ. ಬುರುಡೆ ಕೇಸ್ ಪ್ರಮೋಷನ್ ಮಾಡೋದಕ್ಕೆ ಹಣದ ಆಮಿಷವನ್ನ ಒಡ್ಡಿದ್ರ ಅನ್ನುವಂಥ ಅನುಮಾನಗಳು ಮೂಡ್ತಾ ಇದೆ. ಭಾರಿ ದೊಡ್ಡ ಷಡ್ಯಂತ್ರ ನಡೆದಿತ್ತ ಈ ಹಿಂದೆ. ಬುರುಡೆ ಕೇಸ್ನಲ್ಲಿ ಪ್ರಮೋಷನ್ ಮಾಡೋದಕ್ಕೆ ಹಣದ ಆಮಿಷವನ್ನ ಒಡ್ಡಿ ಇವರಿಂದ ಈ ರೀತಿಯಾಗಿ ಅಪಪ್ರಚಾರವನ್ನ ಮಾಡಿಸಿದ್ರ. ಯೂಟ್ಯೂಬರ್ಸ್ಗಳಿಗೆ ಬುರುಡೆ ಗ್ಯಾಂಗ್ನಿಂದ ಆಮಿಷವನ್ನ ಒಡ್ಲಾಗಿತ್ತ. ಹಣ, ಊಟ, ತಿಂಡಿ ಜೊತೆಗೆ ವಾಸ್ತವ್ಯದ ಆಮಿಷವನ್ನು ಕೂಡ ನೀಡಿದ್ರು ಅಂತ ಹೇಳಲಾಗ್ತಾ ಇದೆ. ಚಂದನ್ ಗೌಡ ವಿರುದ್ಧ ಯೂಟ್ಯೂಬರ್ ಸುಮಂತ್ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸಮೀರ್ ಅಭಿ ಚಂದನ್ ಗೌಡಗೆ ಫಂಡಿಂಗ್ ಆಗಿದೆ, ನನಗೂ ಆಫರ್ ಬಂದಿತ್ತು ಅಂತ ಸುಮಂತ್ ಆರೋಪವನ್ನು ಮಾಡ್ತಾ ಇದ್ದಾನೆ. ಧರ್ಮಸ್ಥಳದ ವಿರುದ್ಧ ಭಾರೀ ಷಡ್ಯಂತ್ರ ನಡೆದಿರುವಂತಹ ವಿಚಾರಗಳು ಇದೀಗ ಒಂದೊಂದಾಗಿಯೇ ಬೆಳಕಿಗೆ ಬರ್ತಾ ಇದೆ. ಬುರುಡೆ ಕಥೆ ಕಟ್ಟೋದಕ್ಕೆ ಯೂಟ್ಯೂಬರ್ಸ್ಗೆ ಫಂಡಿಂಗ್ ಅನ್ನ ನೀಡಲಾಗಿತ್ತ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರ ಬೆನ್ನಲ್ಲೇ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಇದೀಗ ಯೂಟ್ಯೂಬರ್ ಸುಮಂತ್ ಬಿಚ್ಚಿಟ್ಟಿದ್ದಾರೆ ಬುರುಡೆ ಸತ್ಯವನ್ನ. ಬುರುಡೆ ಕೇಸ್ನಲ್ಲಿ ಪ್ರಮೋಷನ್ ಮಾಡೋದಕ್ಕೆ ಹಣದ ಆಮಿಷವನ್ನ ಒಡ್ಲಾಗಿತ್ತಂತೆ. ಯೂಟ್ಯೂಬರ್ಸ್ಗಳಿಗೆ ಬುರುಡೆ ಗ್ಯಾಂಗ್ನಿಂದ ಆಮಿಷವನ್ನ ಒಡ್ಲಾಗಿತ್ತ. ಹಣ, ಊಟ, ತಿಂಡಿ ಜೊತೆಗೆ ವಾಸ್ತವ್ಯದ ಆಮಿಷ ಕೂಡ ನೀಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಚಂದನ್ ಗೌಡ ವಿರುದ್ಧ ಯೂಟ್ಯೂಬರ್ ಸುಮಂತ್ ಆರೋಪ ವೈರಲ್ ಆಯ್ತು ಅಂತ ನಾನು ಕೇಳ್ತೀನಿ. ಇದರಿಂದ 300ರಿಂದ 400 ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಇಷ್ಟು ವೈರಲ್ ಆಗಿದ್ದು ಅಂತ ಅಭಿ ಹೇಳ್ತಾನೆ. ನಾನು ಹೌದಾ, ನನಗೊಂದು ಕುತೂಹಲ. ಹೌದಾ, ಇಷ್ಟೊಂದ ಇದಕ್ಕೆಲ್ಲ ಫಂಡ್ ಎಲ್ಲಿಂದ ಬರುತ್ತೆ? ಯಾಕಂದ್ರೆ ಯಾವುದೇ ಫಂಡ್ ಇಲ್ಲ ಅಂದ್ರೆ ಯಾರು ಮಾಡಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ, ಟ್ರೋಲ್ ಪೇಜ್ಗಳಾಗಲಿ 300-400 ಅಂತಂದ್ರೆ ಕಮ್ಮಿ ಅಲ್ಲ, ಯಾರು ಮಾಡಲ್ಲ ಅಂತ ಅಂದ್ಬಿಟ್ಟು ನಾನು ಕೇಳ್ತೀನಿ. ಅದು ಇದೇ ಅಭಿ ಹೇಳಿದ್ದಾನೆ, ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಅವರಿಂದನೇ ಫಂಡ್ ಆಗೋದು. ನಿನಗೂ ಕೊಡಿಸ್ತೀನಿ ಬಾ, ನಿನ್ಗೇನು ಫೈನಾನ್ಷಿಯಲಿ ಇದೆ ಅದನ್ನ ನಾನು ನೋಡ್ಕೋತೀವಿ. ಟ್ರಾನ್ಸ್ಪೋರ್ಟ್ಗೆ ಏನು ವೆಹಿಕಲ್ ಟ್ರಾನ್ಸ್ಪೋರ್ಟ್ ಎಲ್ಲ ನೋಡ್ಕೋತೀನಿ. ಮತ್ತೆ ನೀನು ಉಳ್ಕೊಳ್ಳೋಕ್ಕೆ ಮನೆ ಆಗಿರ್ಬೋದು ಅಂತಂದರೆ ರೂಮು, ಮನೆ. ನೀನು ಬೇಕಾದ್ರೆ ನಾನು ಎಲ್ಲಿ ಉಳ್ಕೊಳ್ತೀರಾ ಅಲ್ಲಿ ಅಂತ ಕೇಳ್ತೀನಿ. ಬೇಕಾದ್ರೆ ಮಹೇಶ್ ತಿಮ್ರೋಡಿ ಅವ್ರ ಮನೇಲಿ ಉಳ್ಕೊ, ಆಗಿಲ್ಲ ನಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಬೇಕಾದ್ರೆ ನಾನು ಸಪ್ರೇಟ್ ರೂಮ್ ಮಾಡ್ಕೊಡ್ತೀನಿ ಅಂತ ಅವ್ರು ಹೇಳ್ತೀನಿ. ನನಗೊಂದು ಕನ್ಫ್ಯೂಷನ್, ಇದಕ್ಕೆಲ್ಲ ಫಂಡ್ ಇಲ್ಲ ಎಲ್ಲಿಂದ ಬರುತ್ತೆ? ಇದೆಲ್ಲ ನಮಗೆಲ್ಲ ಖರ್ಚು, ಊಟ, ತಿಂಡಿ ಎಲ್ಲ ಇದೆಲ್ಲ ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರೇ ನೋಡ್ಕೊಳ್ಳೋದು ಅಂತ ಅವ್ನು ಹೇಳ್ತಾನೆ. ಸರಿ, ಹೌದಾ. ಈಗ ಈಗ ಸಮೀರ್ದು ವಿಡಿಯೋ ವೈರಲ್ ಆಯ್ತಲ್ಲ, ಆ ವಿಡಿಯೋ ವೈರಲ್ ಆಗಿ ಒಂದು 2-3 ದಿನಗಳ ನಂತರ ಇದೇ ಚಂದನ್ ಗೌಡ್ರು ಒಂದು ವಿಡಿಯೋ ಮಾಡಾಕ್ತಾರೆ. ಆ ವಿಡಿಯೋದಲ್ಲಿ ಚಂದನ್ ಗೌಡ್ರು ಸ್ಪೆಸಿಫೈ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ಏನಂತ, ಇದೇ ನನಗೆ ಗೊತ್ತಿರುವಂತಹ ನಮ್ಮ ಕಮ್ಯುನಿಟಿಯ ನನಗೆ ಗೊತ್ತಿರೋ ಒಬ್ಬ ಹುಡುಗನೇ ನನಗೆ ಆಫರ್ ಮಾಡ್ತಾನೆ, ಹಿಂಗೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಸೌಜನ್ಯ ಪರ ವಿಡಿಯೋ ಮಾಡಬೇಕು, ನಿಮ್ಗೆ ಏನು ಫಂಡ್ ಐತೆ ಅದನ್ನ ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಆ ವಿಡಿಯೋನು ಕೂಡ ನನ್ನ ಹತ್ರ ಐತಿ. ಇವಾಗ ಅವ್ರ ಚಾನಲ್ ಇಲ್ಲ, ಯಾಕೆ ಡಿಲೀಟ್ ಮಾಡಬೇಕು ವಿಡಿಯೋನ? ಕುತ್ಕೊಂಡು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಇದು ನೀನು ಜಸ್ಟ್ ವೈರಲ್ ಆಗಿದ್ ನೋಡಿದ್ಯಾ, ಅದರಿಂದ ಎಷ್ಟು ಕೆಲಸ ನಡೀತು, ಹೆಂಗ್ ವೈರಲ್ ಆಯ್ತು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಹೌದಾ, ಹೆಂಗ್ ವೈರಲ್ ಆಯ್ತು ಅಂತ ನಾನು ಕೇಳ್ತೀನಿ. ಇದರಿಂದ 300ರಿಂದ 400 ಟ್ರೋಲ್ ಪೇಜ್ಗಳು ಕೆಲಸ ಮಾಡಿದೆ, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಇಷ್ಟು ವೈರಲ್ ಆಗಿದ್ದು ಅಂತ ಅಭಿ ಹೇಳ್ತಾನೆ. ನಾನು ಹೌದಾ, ನನಗೊಂದು ಕುತೂಹಲ. ಹೌದಾ. ಕೇರಳದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ನೀಡಿರುವಂಥದ್ದು. ಧರ್ಮಸ್ಥಳ ಕೇಸ್ನಲ್ಲಿ ಕಥೆ ಕಟ್ಟಿರ್ತಾನೆ ಮನಾಫ್. ಯೂಟ್ಯೂಬರ್, ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೂ ಕೂಡ ಬುಲಾವ್ ನೀಡಿರುವಂಥದ್ದು. ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಬಿಟ್ಟವರಿಗೆ ಇದೀಗ ಎಸ್ಐಟಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಕೇರಳ ಯೂಟ್ಯೂಬರ್ ಮನಾಫ್ಗೆ ಕೂಡ ಎಸ್ಐಟಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಧರ್ಮಸ್ಥಳ ಕೇಸ್ನಲ್ಲಿ ಕತೆ ಕಟ್ಟಿದಂತಹ ಯೂಟ್ಯೂಬರ್ ಮನಾಫ್. ಧರ್ಮಸ್ಥಳ ಕೇಸಲ್ಲಿ ಬಹುದೊಡ್ಡ ಷಡ್ಯಂತ್ರ ನಡೆದಿತ್ತು. ಸೊ ಮನಾಫ್ ಕೂಡ ಅಪಪ್ರಚಾರ ಮಾಡುವಂತಹ ಕೆಲಸದಲ್ಲಿ ಮುಂದಾಗಿದ್ದ. ಸೊ ಈತನಿಗೂ ಕೂಡ ವಿಚಾರಣೆಗೆ ಹಾಜರಾಗುವಂತೆ ಇದೀಗ ಎಸ್ಐಟಿ ಟೀಮ್ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಧರ್ಮಸ್ಥಳ ಬುರುಡೆ ಕೇಸ್ ಬಗ್ಗೆ ವಿಡಿಯೋವನ್ನು ಮಾಡಿರ್ತಾನೆ ಈತ. ಎಸ್ಐಟಿ ಅಧಿಕಾರಿಗಳ ತಂಡ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆದಿರುವಂಥದ್ದು. ಚಿನ್ನಯ್ಯ ತಂದಿದಂತಹ ಬುರುಡೆ ವಿಡಿಯೋ ಅಪ್ಲೋಡ್ ಮಾಡಿರ್ತಾನೆ ಈತ. ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನು ಹಾಕಿ ಕಾಡಿನಿಂದ ಮಾಸ್ಕ್ಮನ್ ಬುರುಡೆ ತರುವಂತಹ ವಿಡಿಯೋ ಇದಾಗಿರುತ್ತೆ. ಜುಲೈ 11ರಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಾನೆ. ಸೀರೆ ಕಟ್ಟಿ ನೇಣು ಹಾಕದಿದ್ದ ಸ್ಥಿತಿಯಲ್ಲಿ ಅಸ್ಥಿ ಬಂಗ್ಲೆಗುಡ್ಡ ಕಾಡಿಗೂ ಭೇಟಿ ನೀಡಿರ್ತಾನೆ ಈ ಯೂಟ್ಯೂಬರ್. ಚಿನ್ನಯ್ಯ ತಂದಿದಂತಹ ಬುರುಡೆ ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತಾನೆ ಮನಾಫ್. ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರ್ತಾನೆ ಈತ. ಕೇರಳದ ಯೂಟ್ಯೂಬರ್ ಮನಾಫ್ಗೂ ಕೂಡ ಎಸ್ಐಟಿ ನೋಟಿಸ್ ಕೊಟ್ಟಿರುವಂಥದ್ದು.
ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು. ಬಿಕಾಸ್ ಚಿನ್ನಯ್ಯ ತಂದಿದಂತಹ ಬುರುಡೆಯ ಕಂಪ್ಲೀಟ್ ವಿಡಿಯೋವನ್ನು ತನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಸೊ ಕಾರ್ಡ್ನಿಂದ ಮಾಸ್ಕ್ನ ಬುರುಡೆ ತರುವಂತಹ ವಿಡಿಯೋ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇನ್ನೊಂದು ವಿಡಿಯೋದಲ್ಲಿ ಮನಾಫ್, ಕೇರಳ ಯೂಟ್ಯೂಬರ್ ಮನಾಫ್ ಆತ ಆ ಕಂಪ್ಲೀಟ್ ವಿಡಿಯೋವನ್ನು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹರಿಬಿಟ್ಟಿರ್ತಾನೆ. ಧರ್ಮಸ್ಥಳ ಕೇಸ್ನಲ್ಲಿ ಕತೆ ಕಟ್ಟಿ ಕೂಡ ಮಾತನಾಡಿರ್ತಾನೆ, ಅಪಪ್ರಚಾರದ ಕೆಲಸವನ್ನು ಕೂಡ ಮಾಡಿರ್ತಾನೆ. ಸೊ ಇದೀಗ ಪ್ರತಿಯೊಬ್ಬರಿಗೂ ಯಾರೆಲ್ಲ ಯೂಟ್ಯೂಬರ್ಸ್ ಈ ರೀತಿಯಾಗಿ ಮಾತನಾಡಿದ್ರು, ಸೊ ಎಲ್ರಿಗೂ ಕೂಡ SIT ನೋಟಿಸನ್ನು ಒಂದು ಕಡೆಯಿಂದ ಕೊಡ್ತಾ ಬರ್ತಾ ಇದೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿಬಿಟ್ಟು. ಯಾವ ದಾಖಲಾತಿಗಳನ್ನು ಸಂಗ್ರಹ ಇಟ್ಕೊಂಡು ನೀವು ಮಾತನಾಡಿದ್ರಿ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳನ್ನು, ಹಾಗೆ ಇದರಿಂದ ಯಾರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಈ ರೀತಿಯಾಗೂ ಕೂಡ ವಿಚಾರಣೆ ನಡೀತಾ ಇದೆ.